ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಎಳೆ ಹೃದಯಗಳ ಜೀವ ಬಡಿತ ಕೂಡ ಎದೆ ಬಡಿತ ಕೂಡ ನಿಲ್ತಾ ಇದೆ. 5 ಬಲಿಯಾಗಿದ್ದಾರೆ. ಇವತ್ತು ಒಂದೇ ದಿನ ಇನ್ನು ಮಧ್ಯಾಹ್ನ ಅಷ್ಟೇ ಆಗಲೇ 5 ಜನ ತೀರ್ ಹೋಗಿದ್ದಾರೆ. ಎಲ್ಲರೂ ವಯಸ್ಸನ್ನ ಗಮನಿಸಿ ನೀವೊಂದ್ಸಲ. ಧಾರವಾಡದಲ್ಲಿ 26 ವರ್ಷದ ವಯಸ್ಸಿನ ಜೀವಿತ ಸಾವಾಗಿದ್ರೆ, ದಾವಣಗೆರೆಯಲ್ಲಿ 22 ವರ್ಷದ ಅಕ್ಷಯ್ ಬಲಿಯಾಗಿದೆ. ಕಲಬುರಗಿಯಲ್ಲಿ ಹೃದಯಾಘಾತಕ್ಕೆ 22 ವರ್ಷದ ಮೊಹಸಿನ್ ಸಾವಾಗಿದೆ. ರಾಮನಗರದಲ್ಲಿ 38 ವರ್ಷದ ಮಾದೇಶ್. ವೃತ್ತಿಯಲ್ಲಿ ಒಬ್ಬರು UPSC ಬರಿಬೇಕು ಅಂತ ಕನಸು ಕಟ್ಕೊಂಡವರು, ಇನ್ನೊಬ್ರು ಚಾಲಕರಾಗಿದ್ರು. ಸೊ ಬೇರೆ ಬೇರೆ ವೃತ್ತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಸಾವು. ಇಷ್ಟನ್ನು ಕೂಡ ಸೀರಿಯಸ್ ಕೇಸ್ ಸ್ಟಡಿಯನ್ನ ಮಾಡಲಾಗ್ತಾ ಇದೆ. ಮೆಡಿಕೇಶನ್ಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಯ್ತಾ, ಅಥವಾ ಬೇರೆ ಹೆಲ್ತ್ ಹಿಸ್ಟ್ರಿ ಏನಾದರೂ ಇತ್ತಾ, ಹೆರಿಡೇಟರಿ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ರಾ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನಂತರ ಇದು ಹಾರ್ಟ್ ಅಟ್ಯಾಕ್ನ ಪ್ರಕರಣನ ಅಥವಾ ಅಂಡರ್ಲೈಯಿಂಗ್ ಡಿಸೀಸ್ ಗೊತ್ತೇ ಇರದ ಬೇರೆ ಯಾವುದೋ ಸಮಸ್ಯೆ ಕಾರಣಕ್ಕೆ ಇವರು ಮೃತಪಟ್ಟಿರೋದಾ ಗೊತ್ತಾಗಬೇಕಾಗಿದೆ. ಆದರೆ ಪ್ರಾಥಮಿಕ ವರದಿ ಪ್ರಕಾರ ಹೃದಯಾಘಾತ ಅಂತ ಕಾಲಮ್ ಅನ್ನ ಫಿಲ್ ಮಾಡೋ ಕೆಲಸವನ್ನ ಆಸ್ಪತ್ರೆ ವೈದ್ಯರು ಮಾಡಿದ್ದಾರೆ. PM ರಿಪೋರ್ಟ್ ಇನ್ನೂ ಅಕ್ಯುರೇಟ್ ಆಗಿ ಹೇಳುತ್ತೆ. ಬಟ್ ನಂಬರ್ಸ್, ಏಜ್ ಎಲ್ಲವೂ ಕೂಡ ಎಂಥವರನ್ನು ಭಯ ಬೀಳಿಸೋ ರೀತಿಯಲ್ಲಿ ಟ್ರೆಂಡ್ ಶುರುವಾಗಿದೆ. ಗೊತ್ತಿರಲಿ, ಇಡೀ ದೇಶದಲ್ಲಿ ವರ್ಷಕ್ಕೆ ಕೇವಲ ಹೃದಯಾಘಾತದಿಂದ ಅಸುನೀಗೋರ ಸಂಖ್ಯೆ 30 ಲಕ್ಷ ಇದೆ. 3 ಮಿಲಿಯನ್.